ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ, ಸರ್ ನಾವು ಈಗ 4ನೇ ಕಂತು ಬಂದಿಲ್ವಲ್ಲ, ಮತ್ತೆ ಹೋಗಿ ತಮ್ಮ ಕೊಡಬೇಕಾ ಅಂತ ಕೇಳ್ತಾ ಇದ್ದೀರಿ. ಮತ್ತೆ ಈ KYC ಮಾಡಿಸ್ಬೇಕಾ ಅಂತ ಕೇಳ್ತಾ ಇದ್ದೀರಿ. ಇದ್ರ ಬಗ್ಗೆ ಎಲ್ಲ ಕೂಡ ವಿವರಣೆ ಕೊಡ್ತೀನಿ, ಮತ್ತು ಎಲ್ಲ ಕಂತುಗಳ ಬಗ್ಗೆನೂ ಕೂಡ ಡೀಟೇಲಾಗಿ ಹೇಳ್ತೀನಿ. ಹಾಗಾಗಿ ದಯವಿಟ್ಟು ಈ ವಿಡಿಯೋ ಮಾತ್ರ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ, ಓಕೆನಾ. ಈಗ 1ನೇ ಕಂತಿಂದ 4ನೇ ಕಂತುವರೆಗೂ ಡೀಟೇಲಾಗಿ ಹೇಳ್ಬಿಡ್ತೀನಿ, ಓಕೆನಾ. ನಿಮಗೆ ಇದುವರೆಗೂ ಕೂಡ ಒಂದು ಕಂತು ಬಂದಿಲ್ಲ ಅಂದರೆ, ಅಥವಾ ನಿಮಗೆ ಅಕ್ಕಿ ಹಣ ಬರ್ತಾ ಇದೆ ಇದುವರೆಗೂ ಕೂಡ ಒಂದು ಕಂತು ಬಂದಿಲ್ಲ ಅಂದರೆ, ಇದು ನಿಮ್ಮ ಮಿಸ್ಟೇಕ್ ಅಲ್ಲೇ ಅಲ್ಲ. ನಿಮ್ಮ ಕಡೆ ಎಲ್ಲ ರೂಟು ಸರಿ ಇದೆ, ಸರ್ಕಾರದಿಂದ ಹಣ ಜಮಾ ಆಗುತ್ತೆ, ಯಾವುದೇ ವರಿ ಮಾಡುವಂಥ ಅಗತ್ಯ ಇಲ್ಲ, ಓಕೆನಾ. ಆಮೇಲೆ ಅಕ್ಕಿ ಹಣನೂ ಬಂದಿಲ್ಲ, ಗೃಹಲಕ್ಷ್ಮಿ ಹಣನೂ ಬಂದಿಲ್ಲ ಅಂದರೆ ನೀವು ಎಲ್ಲವನ್ನು ಸರಿಪಡಿಸ್ಕೊಂಡಿದ್ದೀರಾ ಅಂದರೆ, ನೇಮ್ ಮಿಸ್ ಮ್ಯಾಚ್ ಇದ್ದರೆ ಸರಿಪಡಿಸ್ಕೊಂಡಿದ್ದೀರಾ, ಈ KYC ಇದ್ದರೆ ಸರಿಪಡಿಸ್ಕೊಂಡಿದ್ದೀರಾ, ಅಕೌಂಟ್ ಏನಾದರೂ ಇನ್ಯಾಕ್ಟಿವ್ ಆಗಿದೆ ಅಂದರೆ ಆ್ಯಕ್ಟಿವ್ ಮಾಡಿಸ್ಕೊಂಡಿದ್ದೀರಾ, ಇಲ್ಲ ಬೇರೆ ಅಕೌಂಟಿಗೆ ಆಧಾರ್ ಸೀಡಿಂಗ್ ಮಾಡಿಸ್ಕೊಂಡಿದ್ದೀರಾ, ರೇಷನ್ ಕಾರ್ಡ್ ಏನಾದರೂ ತಿದ್ದುಪಡಿ ಮಾಡಿಸ್ಕೊಂಡಿದ್ದೀರಾ ಅಂದರೆ ಅಂಥವರಿಗೆ ಸ್ವಲ್ಪ ದಿನ ಲೇಟ್ ಆಗ್ಬೋದು ಬರಲಿಕ್ಕೆ. ಬಟ್ ಬರೋದಂತೂ ಗ್ಯಾರಂಟಿ, ಯಾವುದೇ ತೊಂದರೆ ಇಲ್ಲ. ಇದ್ಯಾವುದು ಮಾಡಿಸ್ಕೊಂಡಿಲ್ಲ ಸರ್, ನಾವು ಎಲ್ಲವೂ ಸರಿ ಇದೆ, ನಾವು ನೋಡಿದ್ವಿ, ಆಧಾರ್ ಸೀಡಿಂಗ್ ಆ್ಯಕ್ಟಿವ್ ಇದೆ, ಬೇರೆ ಯಾವುದೂ ಚೇಂಜಸ್ ಇಲ್ಲ, ನೇಮು ಸರಿ ಇದೆ ಅಂದರೆ ಅದು ಕೂಡ ನಿಮ್ಮ ಕಡೆಯಿಂದ ಏನೂ ಪ್ರಾಬ್ಲಮ್ ಇಲ್ಲ, ಅದು ಕೂಡ ಸರ್ಕಾರದ ಕಡೆಯಿಂದನೇ ಪ್ರಾಬ್ಲಮ್ ಆಗಿರೋದು. ಅಂಥವರಿಗೆ ಈಗ ಸಾಕಷ್ಟು ಜನರಿಗೆ ಹಣ ಜಮಾ ಆಗ್ತಾ ಇದೆ. ಪ್ರೂಫ್ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ನೋಡ್ಬೋದು. ಒಟ್ಟಿಗೆ 6,000 ಜಮಾ ಆಗ್ತಿದೆ, ಒಟ್ಟಿಗೆ 4,000 ಜಮಾ ಆಗ್ತಿದೆ. ನೀವೇನೂ ವರಿ ಮಾಡೋವಂಥ ಅಗತ್ಯ ಇಲ್ಲ, ಓಕೆನಾ. ಮತ್ತು ಇನ್ನೊಂದು ಕ್ಯಾಟಗರಿ ಜನ ಬರ್ತಾರೆ, ಸರ್ ಒಂದು ಕಂತು ಬಂತು, ಆಮೇಲೆ 2ನೇದು 3ನೇದು ಬರಲೇ ಇಲ್ಲ ಸರ್ ನಮಗೆ ಅಂತ ಹೇಳ್ತಾ ಇದ್ದೀರಾ, ಓಕೆನಾ. 2ನೇದು 3ನೇದು ಯಾರ್ಯಾರಿಗೆ ಇನ್ನೂ ಕೂಡ ಜಮಾ ಆಗಿಲ್ವೋ ಅವರಿಗೂ ಕೂಡ ಒಟ್ಟಿಗೆ 4,000 6,000 ಜಮಾ ಆಗ್ತಾ ಇದೆ. 2ನೇದು 3ನೇದು ಜಮಾ ಆಗ್ತಾ ಇರೋದು ಡಿಲೇ ಜಾಸ್ತಿ ಆಗ್ತಾ ಇರೋದು ಯಾರಿಗಪ್ಪ ಅಂದರೆ, ಒಂದು ಕಂತು ಆದಮೇಲೆ ಈ KYC ಪ್ರಾಬ್ಲಮ್ಮು, ಬಿಲ್ ರಿಜೆಕ್ಟ್ ಅಂತ ಬರೋದು, ಈ ರೀತಿಯಾಗಿ ಕೆಲವೊಂದೊಂದು ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಆಗ್ತಾ ಇರೋದು, ಇನ್ಕಮ್ ಟ್ಯಾಕ್ಸ್ GST ರಿಟರ್ನ್ಸ್ ಈ ರೀತಿ ಏನಾದರೂ ಬಂತು ಅಂದರೆ ನಿಮಗೆ ಆವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಬಿಟ್ಟರೆ ಮತ್ತೆ ನಿಮಗೆ ಈ KYC ಬೇಕು ಅಂದರೆ ಮತ್ತೆ ಬದಲಾವಣೆ ಮಾಡಿಕೊಂಡು ಆವಾಗಲೂ ಅಮೌಂಟ್ ಇದೆ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ, ಈ ರೀತಿಯಾಗಿ ಒಂದು ಕಂತು ಬಂದು ಆಮೇಲೆ ಬಂದಿಲ್ಲ ಅಂದರೆ ನಿಮ್ಮ ರೂಟ್ ಕ್ಲಿಯರ್ ಇದೆ ಅಂತ ನೋಡಿದ್ರೆ ಇದಕ್ಕೆ ನಿಮಗೆ GST ಇನ್ಕಮ್ ಟ್ಯಾಕ್ಸ್ ಬೇರೆ ಯಾವ ಕಾರಣಗಳಿದ್ರೂ ನೀವು ಸರಿಪಡಿಸಿಕೊಂಡ್ರೆ ಖಂಡಿತವಾಗ್ಲೂ ಹಣ ಅಕ್ಟೋಬರ್ ಸ್ಟಾರ್ಟ್ ಆಗಿರೋದು, ಆಗಸ್ಟ್ ಮಂತ್ ನೋಡಿ, ಮತ್ತಿನ್ನ ಅಕ್ಟೋಬರ್ 21/10 ಜಮಾ ಆಗಿದೆ. ಮೂರನೇದಾಗಿ ಹೇಳಬೇಕು ನವೆಂಬರ್ ಅಲ್ಲಿ ನಿಮಗೆ 4/11 ಮೂರು ಕಂತುಗಳು ನಿರಂತರವಾಗಿ ಬಂದಿದೆ. 4ನೇ ಕಂತಿಗೆ ವೇಟ್ ಮಾಡ್ತಾ ಇದ್ದೀನಿ ಅಂದ್ರೆ ನೀವೇನು ವರಿ ಮಾಡಬೇಡಿ. ಈಗ ನೋಡಿ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲೂ ಕೂಡ 4ನೇ ಕಂತು ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿಲ್ಲ. ಹಾಗಾಗಿ ನಿಮಗೂ ಕೂಡ 4ನೇ ಕಂತು